ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ದಾಪಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ನಿರಂತರವಾಗಿ ಕೈಗೆತ್ತಿಕೊಳ್ಳಲಾಗುವುದೆಂದು ಶಾಸಕ ಎಸ್ ಪೊನ್ನಣ್ಣ ಹೇಳಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವು ಭಾಗಗಳಲ್ಲಿ ಪೂರ್ಣಗೊಂಡಿರುವ ಕಾಮಗಾರಿಗಳ ಉದ್ಘಾಟನೆ ಹಾಗೂ ನೂತನವಾಗಿ ಪ್ರಾರಂಭವಾಗಲಿರುವ ಕಾಮಗಾರಿಗಳ ಭೂಮಿ ಪೂಜೆಯಿಂದ ಶುಕ್ರವಾರ ನೆರವೇರಿಸಿ ಅವರು ಮಾತನಾಡಿದರು. ಈ ವ್ಯಾಪ್ತಿಯಲ್ಲಿ 3 ರಸ್ತೆಗಳ ಕಾಮಗಾರಿ ಪೂರ್ಣಗೊಂಡಿದೆ. ಇನ್ನು 4 ರಸ್ತೆಗಳ ಕಾಮಗಾರಿಯಿಂದ ಸದ್ಯದಲ್ಲೇ ಆರಂಭಿಸಲಾಗುತ್ತೆ. ಉಳಿದಂತೆ ನೆರವೇರಬೇಕಾದ 40 ಲಕ್ಷ ರೂಪಾಯಿ ಕಾಮಗಾರಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ದೊರೆತಿದ್ದು ಕೆಲಸ ಪ್ರಾರಂಭಿಸಲಾಗುತ್ತೆ. ಬಾಕಿ ಇರುವ ಕಾಮಗಾರಿಗಳಿಂದ ಪೂರೈಸಲಾಗುವುದೆಂದರು. ಒಳಪಟ್ಟಂತ ಕಾರ್ಯಕ್ಕಾಡು ಸಂಪರ್ಕ ರಸ್ತೆ ನಮ್ಮ ನೆಚ್ಚಿನ ಶಾಸಕರು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂಥ ಎಸ್ ಪೊನ್ನಣ್ಣನವರು ಈಗಾಗಲೇ ಬೆಳಿಗ್ಗೆಯಿಂದ ಎಡೆಬಿಡದ ಕಾರ್ಯಕ್ರಮದಲ್ಲಿ ಬಂದು ಈ ರಸ್ತೆಯನ್ನು ಉದ್ಘಾಟಿಸಲಿದ್ದಾರೆ. ಇದು ಸುಮಾರು 8 ಲಕ್ಷ ರೂಪಾಯಿಯ ಕಾಮಗಾರಿ. ಈ ಕಾಮಗಾರಿಯ ಅತ್ಯಂತ ಯಶಸ್ವಿಯಾಗಿ ಗುಣಮಟ್ಟದ ಕಾಮಗಾರಿಯಾಗಿ ಮುಗಿದಿದೆ. ಇದನ್ನು ಈಗ ಉದ್ಘಾಟನೆ ಮಾಡ್ತಾರೆ. ಅವರಿಗೆ ಮೊದಲನೇದಾಗಿ ನಾಪಕ್ಲು ಬ್ಲಾಕ್ ಪರವಾಗಿ ಸ್ವಾಗತವನ್ನು ಬಯಸ್ತಿದೆ. ಅದೇ ರೀತಿ ನಾಪಕ್ಲು ಬ್ಲಾಕ್ ಅಧ್ಯಕ್ಷರಾದಂತಹ ಕುಶಾಲಪ್ಪನವರಿಗೂ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವನಜಕ್ಷಿ ರೇಣುಕೇಶ್ವರಿಗೂ, ಮಾಜಿ ಉಪಾಧ್ಯಕ್ಷ ಹಾಲಿ ಸದಸ್ಯರಾದ ಕೊಲ್ಲೆಟ್ರ ಹೇಮಾವತಿ ಅರಂಬೇವರಿಗೂ, ಪಕ್ಕದ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು, ಎಲ್ಲ ಗೌರವಾನ್ವಿತ ಗ್ಯಾರಂಟಿ ಸಮಿತಿಯ ಗೌರವ ಸದಸ್ಯರು, ಎಲ್ಲ ಮುಂಚೂಣಿ ನಾಯಕರುಗಳಿಗೂ ಸ್ವಾಗತವನ್ನು ಬಯಸ್ತಾ ಈಗಾಗಲೇ ನಮ್ಮ ಫೋಟೋ ತೆಗೆದಿರಾ? ನಾನು ಫೋಟೋ ತೆಗೆದಿಲ್ಲ. ಇವತ್ತು ನಾಪೋಕಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವಾರು ಭಾಗದಲ್ಲಿ ಪೂರ್ಣಗೊಂಡಿರುವಂಥ ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ನೂತನವಾಗಿ ಪ್ರಾರಂಭವಾಗುವಂಥದ್ದ ಗುದ್ದಲಿ ಪೂಜೆ ಕೂಡ ನೆರವೇರಿಸುವಂಥ ಕೆಲಸವನ್ನು ನಾವೆಲ್ಲ ಕೂಡ ಸೇರಿ ನಡೆಸಿದ್ದೇವೆ. ರಸ್ತೆಗಳು ಇವತ್ತು 3 ರಸ್ತೆಗಳು ಪೂರ್ಣಗೊಂಡಿವೆ. ಇನ್ನು ಒಂದು 4 ರಸ್ತೆಗಳ ಕಾಮಗಾರಿ ಪ್ರಾರಂಭ ಆಗಲಿದೆ. ಹಾಗೆ ಮುಂದೆ ಈಗಾಗಲೇ ಆಡಳಿತಾತ್ಮಕವಾದಂಥ ಅನುಮೋದನೆ ದೊರಕಿರುತ್ತೆ ಅಂತ ಇನ್ನೊಂದು 40 ಲಕ್ಷ ರೂಪಾಯಿಯಷ್ಟು ಕಾಮಗಾರಿಗಳಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಮತ್ತು ಕೆಲವು ಧಾರ್ಮಿಕ ಕ್ಷೇತ್ರಗಳಿಗೆ ಕೇಳಿರುವಂಥದ್ದು ಕೂಡ ಬಾಕಿ ಇದೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡ್ತಾರೆ. ಈ ಸಂದರ್ಭ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್, ಸದಸ್ಯರಾದ ಮಾಚಟ್ಟಿರ ಕುಶಾಲಪ್ಪ, ಕೆಎ ಇಸ್ಮಾಯಿಲ್, ಕುಲ್ಲೇಟಿರ ಅರುಣ್ ಬೇಬ, ಹೇಮಾವತಿ ಅರುಣ್, ಮಾಜಿ ಅಧ್ಯಕ್ಷ MH ಅಬ್ದುಲ್ ರೆಹಮಾನ್, ಗ್ರಾಮಸ್ಥರು, ಪಕ್ಷದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಒಟ್ಟು 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿರುವ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಹಾಗೂ 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪೂರ್ಣಗೊಂಡ ರಸ್ತೆಗಳ ಉದ್ಘಾಟನೆ ಕಾರ್ಯಕ್ರಮಗಳು ಜರುಗಿದವು. ಕೊಡಗು ಚಾನಲ್ ನ್ಯೂಸ್, ದುಗಳ ಸದಾನಂದ, ನಾಪಕ್ಲು. ಹಿಂದೂ ಸಮಾಜದ ಸಂಘಟನೆ ಸ್ವಾವಲಂಬಿ, ಸಂಸ್ಕಾರಯುಕ್ತ ಮತ್ತು ಸಾಮರಸ್ಯಯುಕ್ತ ಸಮಾಜವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಹಿಂದೂ ಸಮಾಜವೇ ಒಟ್ಟುಗೂಡಿ ಹಿಂದೂ ಸಂಗಮ ಕಾರ್ಯಕ್ರಮವನ್ನು ವಿರಾಜಪೇಟೆಯಲ್ಲಿ ಆಯೋಜನೆ ಮಾಡ್ತಾ ಇದೆ ಎಂದು ಹಿಂದೂ ಸಂಗಮ ಆಯೋಜನಾ ಸಮಿತಿ ವಿರಾಜಪೇಟೆ ತಾಲೂಕು ಅಧ್ಯಕ್ಷ ಕುಪ್ಪಂಡ ರಾಜೀವ್ ಕಾರ್ಯಪ್ಪ ಹೇಳಿದ್ದಾರೆ. ಹಿಂದೂ ಸಂಗಮ ಶೋಭಾಯಾತ್ರೆ ಮತ್ತು ಸಭಾ ಕಾರ್ಯಕ್ರಮ ನಡೆಸುವ ಬಗ್ಗೆ ಕರೆಯಲಾಗಿದ್ದ ಸಭೆಯಲ್ಲಿ ಅವರು ಮಾತನಾಡಿ, ವಿರಾಜಪೇಟೆ ನಗರದ ಹಿಂದೂ ಸಂಗಮ ಆಯೋಜನಾ ಸಮಿತಿ ವತಿಯಿಂದ ಫೆಬ್ರವರಿ 25 ಬುಧವಾರ ಬೆಳಗ್ಗೆ 10 ಗಂಟೆಯಿಂದ ವಿರಾಜಪೇಟೆ ಪಟ್ಟಣದಲ್ಲಿ ಹಿಂದೂ ಸಂಗಮ ಶೋಭಾಯಾತ್ರೆ ಹಾಗೂ ಸಭಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಎಲ್ಲೆಡೆ ಹಿಂದೂ ಧರ್ಮ ಸಂಸ್ಕೃತಿಗಳ ಸಂರಕ್ಷಣೆ, ಸ್ವಾವಲಂಬನೆ ಮತ್ತು ಸಮಗ್ರ ವಿಕಾಸದ ದೃಷ್ಟಿಯಿಂದ ಜಾಗೃತ ಹಿಂದೂ ಸಮಾಜ ಕಟಿಬದ್ಧವಾಗಬೇಕು ಎಂಬ ಆಶಯದೊಂದಿಗೆ ಹಿಂದೂ ಸಮಾಜದ ಉತ್ಸವಗಳನ್ನು ಆಯೋಜನೆ ಮಾಡಲಾಗ್ತಾ ಇದೆ ಎಂದರು. ವಿರಾಜಪೇಟೆ ನಗರದಲ್ಲಿ ಇದೇ ತಿಂಗಳು 25ಕ್ಕೆ ಮಾಡಬೇಕು ಅಂತ ಹೇಳ್ಕೊಂಡು ಮುಂದೆ ನಾವು ವಿಷಯ ಮಾಡಿದ್ದು, ಅದೀಗ ಒಂದು ಕಾರ್ಯರೂಪಕ್ಕೆ ಬಂದಿದೆ. ಈಗ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ವಿರಾಜಪೇಟೆ ನಗರದಲ್ಲಿ ಶೋಭಾಯಾತ್ರೆ ಮತ್ತು ಸಭಾ ಕಾರ್ಯಕ್ರಮ ಬುಧವಾರದಂದು ಆಯೋಜಿಸಿದ್ದು.
ಸಮಯ 10 ಗಂಟೆಗೆ ಸರಿಯಾಗಿ ವಿರಾಜಪೇಟೆಯ ತೆಲುಗುರಿ ಬೀದಿ ಮಾರಿಯಮ್ಮ ದೇವಸ್ಥಾನದ ಬಳಿ ಸೇರಿ 10 ಗಂಟೆಯಿಂದ ಜಾಥಾ ಹಾಗೂ ಸಾಂಸ್ಕೃತಿಕ ತಂಡದವರಿಂದ ತಿರುವಾದಿರ, ಕುಡಿಯರ ಹುಟ್ಟಿಕೊಟ್ಟು, ವಾಲಗ, ಚಂಡೆ, ದುಡಿಕೊಟ್ಟು ಇದೆಲ್ಲ ಹೊರಟು ಜೈನರ ಬೀದಿ ಮೂಲಕ ದೊಡ್ಡಟ್ಟಿ ಚೌಕಿಗೆ ಬಂದು ನಂತರ ಶೋಭಾಯಾತ್ರೆ ಇನ್ನೊಂದು ಭಾಗ ವಿರಾಜಪೇಟೆಯ ಮೀನ್ಪೇಟೆ ಮುತ್ತಪ್ಪ ದೇವಸ್ಥಾನದ ಹೊರಟು ಖಾಸಗಿ ಬಸ್ ನಿಲ್ದಾಣದ ಮೂಲಕ ಮಟನ್ ಮಾರ್ಕೆಟ್ ಒಂದು ಮಹಾ ಸಂಗಮವಾಗಿ ಅಲ್ಲಿಂದ ನೇರವಾಗಿ ಗಡಿಯಾರ ಕಂಬ ಮಾರ್ಗವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ರಸ್ತೆ ದಾಟಿ ತಾಲೂಕು ಮೈದಾನದಲ್ಲಿ ಸಭೆ ಕಾರ್ಯಕ್ರಮಕ್ಕೆ ಎಲ್ಲರೂ ಸೇರಲಿದ್ದಾರೆ. ಅಂದಾಜು ಒಂದು 5,000 ಜನ ಆದರೂ ಸೇರಿಸಬೇಕು ಅಂತ ಒಂದು ಅಭಿಪ್ರಾಯ ಉಂಟು. ಹಾಗೆ ಈ ಕಾರ್ಯಕ್ರಮಕ್ಕೆ ಬೃಹತ್ ವೇದಿಕೆಯಲ್ಲಿ ಎಲ್ಲ ಹಿಂದೂ ಜನಾಂಗ ಸಂಘ ಸಮಾಜಗಳ ಮುಖ್ಯಸ್ಥರು ಹಾಗೂ ಗಣ್ಯರನ್ನು ಕರೆದು ಈ ಕಾರ್ಯಕ್ರಮದ ಸಾಂಸ್ಕೃತಿಕ ತಂಡಗಳು ವೇದಿಕೆಯಲ್ಲಿ ರಂಗೇರಲಿದೆ. ಕಾರ್ಯಕ್ರಮವು ಅಂದಾಜು ಸಭೆ ಒಂದು 2 ಗಂಟೆಗಳ ಕಾಲವನ್ನು ನಡೆಸುತ್ತಿದೆ. ತದನಂತರ ಭೋಜನ ವ್ಯವಸ್ಥೆ. ಸಂಯೋಜಕಿ ಮನೆಪಂಡ ಕಾಂತಿ ಸತೀಶ್ ಮಾತನಾಡಿ, ಈ ಸಂಗಮ ಸಮಾವೇಶ ರಾಜಕೀಯ ಲೇಪ ಇಲ್ಲದೆ ನಡೆಯಲಿದ್ದು ಸ್ವಾಭಿಮಾನಿ ಹಿಂದೂಗಳು ಮುಕ್ತವಾಗಿ ಭಾರಿ ಸಂಖ್ಯೆಯಲ್ಲಿ ಬಂದು ಸೇರಿ ಸಹಕರಿಸಿ ಆಧ್ಯಾತ್ಮಿಕ ಜಾಗೃತಿಯಿಂದ ಮೂಡಿಸಬೇಕೆಂದರು. ಒಂದು ಎಂಬ ಧ್ಯೇಯ ವಾಕ್ಯದಡಿಯಲ್ಲಿ ನಾವಿವತ್ತು ಇಡೀ ರಾಷ್ಟ್ರಾದ್ಯಂತ ಆಗ್ತಕ್ಕಂಥ ಹಿಂದೂ ಸಂಗಮ ಇವತ್ತು ಕೊಡಗಿನ ಜಿಲ್ಲೆಯಲ್ಲಿ ತಗೊಂಡ್ರೆ ಎಲ್ಲ ಕಡೆಯಲ್ಲಿ, ಎಲ್ಲ ಬೂತ್ ಮಟ್ಟಗಳಲ್ಲಿ, ಪಂಚಾಯತ್ ಮಟ್ಟಗಳಲ್ಲಿ, ಮಂಡಲದ ಮಟ್ಟಗಳಲ್ಲಿ ಈ ಒಂದು ಹಿಂದೂ ಸಂಗಮ ಕಾರ್ಯಕ್ರಮ ಆಯೋಜನೆಗೊಂಡಿರುತ್ತದೆ. ಅತ್ಯಂತ ಯಶಸ್ವಿಯಾಗಿ ಕೂಡ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ. ಇದೇ 25ನೇ ತಾರೀಕು ಬುಧವಾರ ದಿನ ಈ ವಿರಾಜಪೇಟೆ ನಗರದಲ್ಲಿ ನಾವುಗಳು ಕೂಡ ಹಿಂದೂ ಸಂಗಮ ಕಾರ್ಯಕ್ರಮವನ್ನು ಆಯೋಜನೆ ಕೊಡಲಿಕ್ಕೆ ನಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ಇವತ್ತು ಈಗಾಗಲೇ ಪ್ರಮುಖರು ಹೇಳಿದಂತೆ ಈ ಒಂದು ಹಿಂದೂ ಸಂಗಮದಲ್ಲಿ ಇವತ್ತು ರಾಜಕೀಯದ ಯಾವುದೇ ಲೇಪ ಇರೋದಿಲ್ಲ, ಯಾವುದೇ ಪಕ್ಷಕ್ಕೆ ಸೀಮಿತ ಆದಂಥ ಕಾರ್ಯಕ್ರಮ ಇದು ಆಗಿರೋದಿಲ್ಲ. ಪ್ರತಿಯೊಬ್ಬ ಹಿಂದೂಗಳು ಯಾರು ತಾವು ಹಿಂದೂ ಅಂತ ಹುಟ್ಟಿದ್ದಾರೆ ಈ ನಮ್ಮ ರಾಷ್ಟ್ರದಲ್ಲಿ ಎಲ್ಲ ಹಿಂದೂಗಳು ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ಹಿಂದೂ ಸಂಘದಲ್ಲಿ ಕೈ ಜೋಡಿಸುವಂಥದ್ದು ನಮ್ಮ ಒಂದು ಧರ್ಮ ಆಗಿದೆ. ನಮ್ಮ ಒಂದು ನಾವು ಅದಕ್ಕೆ ಕೈ ಜೋಡಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಆದ್ದರಿಂದ ಇವತ್ತು ನಾವು ಹೇಳಿದಾಗ ಈಗಾಗಲೇ ಪ್ರಮುಖರು ಹೇಳಿದ್ದಾರೆ, ಸುಮಾರು 5,000 ಜನಸಂಖ್ಯೆ ಕೇವಲ ವಿರಾಜಪೇಟೆ ನಗರದಲ್ಲಿ 5,000 ಅಲ್ಲ, ಅದಕ್ಕಿಂತ ಮೀರಿದ 10,000 ಇರ್ಬೋದು, 15,000 ಹಿಂದೂಗಳು, ಬಹುಸಂಖ್ಯಾತ ಹಿಂದೂಗಳು ನಾವಿದ್ದೀವಿ. ಆದ್ದರಿಂದ ಇವತ್ತು ಆಗ್ತಕ್ಕಂಥ ಈ ಒಂದು ಹಿಂದೂ ಸಮಾವೇಶದಲ್ಲಿ, ಈ ಒಂದು ಹಿಂದೂ ಸಂಗಮದಲ್ಲಿ ಏನು ಅವತ್ತು ಬೆಳಿಗ್ಗೆ 10 ಗಂಟೆಗೆ ನಾವು ವಿರಾಜಪೇಟೆ ತೆಲುಗಿರ್ತಕ್ಕಂಥ ಮಾರಿಗುಡಿ ದೇವಾಲಯದಿಂದ ನಾವು ಮೆರವಣಿಗೆ ಹೊರಡ್ತೀವಿ. 2 ಕಡೆಗಳಿಂದ ಅದೇ ರೀತಿಯ ಮೆರವಣಿಗೆ ಬಂದು ದೊಡ್ಡಟ್ಟಿ ಚೌಕಿಯಲ್ಲಿ ಸೇರುವಂಥದ್ದು. ವಿಶೇಷವಾಗಿ ಬಂದು ಗಣಪತಿ ಗುಡಿ ಮುಂದುಗಡೆ ನಮ್ಮ ಒಂದು ಹಿಂದೂ ಸಾಂಸ್ಕೃತಿಕ ಒಂದು ನೃತ್ಯವನ್ನು ಕೂಡ ಅಲ್ಲಿ ಪ್ರದರ್ಶನ ಇಡತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ಕೂಡ ಇದೆ. ಆನಂತರ ನಾವೆಲ್ಲ ಸೇರಿ ತಾಲೂಕು ಮೈದಾನದಲ್ಲಿ ಸಂಗಮಗೊಳ್ಳುವಂಥದ್ದು. ಅವತ್ತಿನ ವೇದಿಕೆಯಲ್ಲಿ, ಬೃಹತ್ ವೇದಿಕೆಯಲ್ಲಿ ಕೂಡ ಅತ್ಯಂತ ಹಿಂದೂಗಳು, ಪ್ರಮುಖ ಹಿಂದೂ ದಿಕ್ಸೂಚಿ ಮಾತನಾಡತಕ್ಕಂಥವರು ಪ್ರಮುಖರು ವೇದಿಕೆಯಲ್ಲಿ ಇರ್ತಾರೆ. ಹಾಗೆ ವಿವಿಧ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಅವತ್ತು ಇರ್ತದೆ. ಈಗಾಗಲೇ ಹೇಳಿರುವಂತೆ ಕೇವಲ 2 ಗಂಟೆ ಕಾರ್ಯಕ್ರಮ ವೇದಿಕೆಯಲ್ಲಿ ಇರ್ತಕ್ಕಂಥದ್ದು. ಆದ್ದರಿಂದ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ಕಳಕಳಿಯನ್ನು ನೀಡಿರ್ತಕ್ಕಂಥ ಪ್ರತಿಯೊಬ್ಬ ಹಿಂದೂಗಳು, ಮಹಿಳೆಯರು, ಮಕ್ಕಳು ಸಮೇತ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕು. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಎಂಬ ಧ್ಯೇಯವಾಕ್ಯತೆಯಲ್ಲಿ ನಾವೆಲ್ಲ ಸೇರಬೇಕೆಂಬ ಕಳಕಳಿಯ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಇಂದು ಭಾಗದಲ್ಲಿ ನಮ್ಮೊಂದು ಕೋರಿಕೆ, ಹಲವು ವರ್ಷಗಳಿಂದ ಹಿಂದೂ ಸಮ್ಮೇಳನ ಸಮಾವೇಶ ಮಾಡ್ತೀವಿ. ಈ ಸಲ ಹಿಂದೂ ಸಂಗಮ ಅಂತ ಒಂದು ಹೊಸ ಕಾರ್ಯಕ್ರಮ ನಿರೂಪಣೆಗೊಂಡು ಎಲ್ಲ ಕಡೆ ಆಗಿ ಈಗ ವಿರಾಜಪೇಟೆಗೆ 25ನೇ ತಾರೀಕು ಫೆಬ್ರವರಿ 25ನೇ ತಾರೀಕು 10 ಗಂಟೆ ಪ್ರಾರಂಭವಾಗಿದೆ. ಅದರಿಂದ ನಾನು ಹಿಂದೂ ಭಾಗದಲ್ಲಿ ಏನು ಹೇಳೋದಂದರೆ, ದಯವಿಟ್ಟು ಮನೆಯಿಂದ ಹೊರಟು ಎಲ್ಲರೂ ಬಂದು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಿ. ಎಲ್ಲರೂ ಹೇಳ್ತಾರೆ ಹಿಂದೂರು ಮಲಗಿದ್ದಾರೆ ಅಂತ. ಅದನ್ನು ಎಬ್ಸಕ್ಕೆ ನೀವು ಒಂದು ಪ್ರಯತ್ನ ಮಾಡಿ. ಮನೆಯಿಂದ ತಾಯಿಂದರು, ಅಕ್ಕ ತಂಗಿಯಂದಿರು, ಅಣ್ಣ ತಮ್ಮಂದಿರು, ಸ್ನೇಹಿತರು ಎಲ್ಲರೂ ಕರ್ಕೊಂಡು ಬಂದು ಈ ಸಂಗಮದಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಂಡು ನಮ್ಮಲ್ಲಿ ಕಡೆಕಡೆ ಕೊಡಿ. ಶತಾಬ್ದಿಯ ಅಂಗವಾಗಿ ಇಡೀ ದೇಶದಾದ್ಯಂತ ಇವತ್ತು ಪ್ರತಿ ಶಕ್ತಿ ಕೇಂದ್ರದಲ್ಲೂ ಕೂಡ
ಹಿಂದೂ ಸಂಗಮವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ವಿರಾಜಪೇಟೆ ನಗರದಲ್ಲಿ ದಿನಾಂಕ 25ರಂದು ಬೃಹತ್ ಶೋಭಾಯಾತ್ರೆಯ ಮೂಲಕ ಸಂಘ, ಅವತ್ತು ಒಬ್ಬರಿಂದ ಪ್ರಾರಂಭವಾದಂಥ ಸಂಘ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಸೇವಕರನ್ನ ಹಾಗೂ ಹಿಂದೂಗಳನ್ನ ಜಾಗೃತ ಮಾಡುವಂತಹ ಸಂಘಟನೆಯಾಗಿ ಇಡೀ ದೇಶವ್ಯಾಪ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಘ ಬೆಳೆದಿದೆ. ಈ ದೃಷ್ಟಿಯಿಂದ ಇವತ್ತು 100 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಈ ವರ್ಷದ 100 ವರ್ಷದ ಶತಾಬ್ದಿಯನ್ನ ಇಡೀ ದೇಶದಾದ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಅದೇ ರೀತಿ ವಿರಾಜಪೇಟೆ ನಗರದಲ್ಲಿ ನಡೆಯುವಂತ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಸಂಯೋಜಕ ಅಂಜಪರವಂಡ ಅನಿಲ್ ಮಂದಂಡ, ಸಂಯೋಜಕ ಅಜಯ್ ರಾವ್, ಪ್ರದೀಪ್ ರೈ, ಕೂತಂಡ ಸಚಿನ್, ಸುರೇಶ್ ಚಾಂಬಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕುಶಾಲನಗರ ಪುರಸಭೆಯಲ್ಲಿ ಶುಕ್ರವಾರ ನಡೆದ ಆಯವ್ಯಯ ಸಭೆಯಲ್ಲಿ ಆಡಳಿತಾಧಿಕಾರಿಯೂ ಆದ ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಅವರು 2026-27ನೇ ಸಾಲಿನಲ್ಲಿ 31.38 ಲಕ್ಷ ರೂಪಾಯಿ ಉಳಿತಾಯ ಬಜೆಟ್ ಅನ್ನು ಮಂಡಿಸಿದರು. 2026-27ನೇ ಸಾಲಿಗೆ ನಿರೀಕ್ಷಿತ ಆದಾಯ 31,44,39,802 ಲಕ್ಷ, ನಿರೀಕ್ಷಿತ ಖರ್ಚು 31,44,39,802, ನಿರೀಕ್ಷಿತ ಖರ್ಚು 31,28,91,730 ಅಂದಾಜು ಮಾಡಲಾಗಿದ್ದು ಒಟ್ಟು 31.38 ಲಕ್ಷ ಉಳಿತಾಯವನ್ನು ನಿರೀಕ್ಷೆ ಮಾಡಲಾಗಿದೆ. ಪುರಸಭೆ ವ್ಯಾಪ್ತಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಫುಡ್ ಕೋರ್ಟ್ ನಿರ್ಮಾಣ ಮಾಡಲು 15 ಲಕ್ಷ ರೂಪಾಯಿಗಳಿಂದ ಕಾಯ್ದಿರಿಸಲಾಗುತ್ತೆ. ಪುರಸಭೆ ಕಚೇರಿಯ ಸಂಪೂರ್ಣ ಕಡತಗಳನ್ನು ಡಿಜಿಟಲೀಕರಣಗೊಳಿಸಲು 20 ಲಕ್ಷ ರೂಪಾಯಿಗಳಿಂದ ಕಾಯ್ದಿರಿಸಲಾಗುತ್ತೆ. ಪುರಸಭೆ ವ್ಯಾಪ್ತಿಯ ಎಲ್ಲ ವಾರ್ಡ್ಗಳಲ್ಲಿ ಮಹಿಳೆಯರು ಮತ್ತು ಹಿರಿಯ ನಾಗರಿಕರ ಸುರಕ್ಷತೆಗೆ ಸೋಲಾರ್ ಸಿಸಿಟಿವಿ ಅಳವಡಿಸಲು 25 ಲಕ್ಷಗಳಿಂದ ಕಾಯ್ದಿರಿಸಲಾಗುತ್ತೆ ಹಾಗೂ ಬೀದಿ ನಾಯಿಗಳ ಸಂತಾನಹರಣ ಶಸ್ತ್ರಚಿಕಿತ್ಸೆಗಾಗಿ 10 ಲಕ್ಷ ರೂಪಾಯಿಗಳಿಂದ ಕಾಯ್ದಿರಿಸಲಾಗುತ್ತೆ. ಪುರಸಭೆ ವ್ಯಾಪ್ತಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮಹಿಳೆಯರ ಅನುಕೂಲಕ್ಕಾಗಿ ಸ್ಯಾನಿಟರಿ ಪ್ಯಾಡ್ ವೆಡ್ಡಿಂಗ್ ಯಂತ್ರ ಅಳವಡಿಸಲು ಉದ್ದೇಶಿಸಲಾಗಿದೆ. ಪುರಸಭೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇರುವ ಎಲ್ಲ ಪೌರ ಸಿಬ್ಬಂದಿಗಳಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಜನರಲ್ ಪರ್ಸನಲ್ ಇನ್ಶೂರೆನ್ಸ್ ಅಡಿಯಲ್ಲಿ 60 ಲಕ್ಷದ ಅಪಘಾತ ವಿಮೆ ಮಾಡಿಸಲು ಉದ್ದೇಶಿಸಲಾಗಿದೆ. ಪುರಸಭೆ ವ್ಯಾಪ್ತಿಯಲ್ಲಿರುವ ಎಲ್ಲ ಸರ್ಕಲ್ಗಳ ಅಭಿವೃದ್ಧಿ ಹಾಗೂ ಕೆಎಂ ಕಾರ್ಯಪ್ಪ ಸರ್ಕಲ್ ಪ್ರತಿಮೆ ಹಾಗೂ ಗುಂಡೂರಾವ್ ಪ್ರತಿಮೆ ಸ್ಥಾಪನೆಗಾಗಿ 25 ಲಕ್ಷವನ್ನು ಕಾಯ್ದಿರಿಸಲಾಗಿದೆ ಎಂದು ಮುಖ್ಯಾಧಿಕಾರಿ ಗಿರೀಶ್ ಅವರು ತಿಳಿಸಿದರು. ಇವತ್ತಿನ ಒಂದು ಬಜೆಟನ್ನು ನಾವೇನು ಚೀಫ್ ಆಫೀಸರ್ ಅವರು ಕೂಡ ಮಂಡಿಸಿದ್ದಾರೆ. ಆ ಬಜೆಟ್ನಲ್ಲಿ ಮುಖ್ಯವಾಗಿ ನಾವು ಹೇಳಬೇಕಾದ್ರೆ ಇದರಲ್ಲಿ ಅಲ್ಪಸಂಖ್ಯಾತರು, ಮಹಿಳೆಯರು ಮತ್ತು ನಮ್ಮ ಥರ್ಡ್ ಜೆಂಡರ್, ಅಂದರೆ ಸಖಿಗಳು, ಅವರಿಗೆಲ್ಲರೂ ಕೂಡ ನಾವು ಅವರ ಒಂದು ಇನ್ಕ್ಲೂಸಿವ್ ಆಗಿ ನಾವು ಒಂದು ಬಜೆಟನ್ನು ನಿರ್ವಹಿಸಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಹೇಳಬೇಕಾದ್ರೆ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನಲ್ಲಿ ಇದು ವೆಂಡಿಂಗ್ ಮಷೀನ್ ಇದು ಬಹಳ ಉಪಯೋಗಕ್ಕೆ ಬರ್ತದೆ ಅಂತ ನಾವು ಭಾವಿಸ್ತೀವಿ. ಅದರ ಜೊತೆಗೆ ನಾವು ಮೊದಲನೇ ಬಾರಿಯಾಗಿ ನಾವು ರೆಕಾರ್ಡ್ ರೂಮನ್ನು ನಾವು ಡಿಜಿಟೈಸ್ ಮಾಡಬೇಕು ಅಂತ ನಾವು ಒಂದು ಪ್ರಯತ್ನವನ್ನು ಇಟ್ಕೊಂಡಿದ್ದೀವಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್, ವೆರಿ ಹೇಗೆ ಹೇಳಬೇಕು ಅಂತಂದರೆ ವೆರಿ ರೆವಲ್ಯೂಷನರಿ ಸ್ಟೆಪ್. ಯಾಕಂದರೆ ನಮ್ಮ ಇಡೀ ಒಂದು ಕರ್ನಾಟಕದಲ್ಲಿ ನಗರಸಭೆಯಲ್ಲಿ ಡಿಜಿಟೈಸ್ ಮಾಡುವಂಥ, ಎಸ್ಪೆಷಲಿ ಅಟ್ ದಿ TMC ಲೆವೆಲ್ ರೆಕಾರ್ಡ್ಸ್ ಡಿಜಿಟೈಸ್ ಮಾಡುವಂಥದ್ದು ಪ್ರಯತ್ನ ಅಷ್ಟು ಯಾರೂ ಪಟ್ಟಿಲ್ಲ. ಸೊ ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಕೂಡ ಅಧ್ಯಕ್ಷರಾಗಲಿ ಮತ್ತು ನಮ್ಮ ಚೀಫ್ ಆಫೀಸರ್ ಆಗಲಿ ಎಲ್ಲರಿಗೂ ನಾವು ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಅದರ ಜೊತೆಗೆ ಡಿಜಿಟೈಸ್ ಆಗೋ ಜೊತೆಗೆ ಲೈಬ್ರರಿಯನ್ನು ಕೂಡ ನಾವು ಒಂದು ನೆಕ್ಸ್ಟ್ ಲೆವೆಲ್ ಆಗಿ ನಾವು ಅದನ್ನು ರೆನ್ಯುವೇಷನ್ ಮಾಡೋದಾಗಲಿ ಮತ್ತು ಅದನ್ನು ಒಂದು ಸ್ಟ್ಯಾಂಡರ್ಡೈಸ್ ಮಾಡೋದಕ್ಕಾಗಲಿ ಅಂದ್ಬಿಟ್ಟು ಒಂದು 10 ಲಕ್ಷ ರೂಪಾಯಿನ ಇದನ್ನು ನಾವು ಬಜೆಟ್ನಲ್ಲಿ ನಾವು ಮಂಡಿಸಿದ್ದೀವಿ. ಅದ್ರ ಜೊತೆಗೆ ಥರ್ಡ್ ಜೆಂಡರ್ಗೂ ಕೂಡ ಈ ಒಂದು ಬಜೆಟ್ನಲ್ಲಿ ಸೇಮ್ ನಮ್ಮ ಪೌರ ಕಾರ್ಮಿಕರಿಗೆ ನಾವೇನು ವಿಮಾ ಯೋಜನೆ ಕೊಟ್ಟಿದ್ದೀವಿ, ಅದೇ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕೊಟ್ಟಿದ್ದೀವಿ, ಅದನ್ನು ಥರ್ಡ್ ಜೆಂಡರ್ಗೂ ಕೂಡ ನಾವು ಇನ್ಕ್ಲೂಡ್ ಮಾಡಿದ್ದೀವಿ. ಸೊ ಇಟ್ ಇಸ್ ಅ ವೆರಿ innovative and a very revolutionary step, and I thank the Chief Officer for the in this regard. ಕೊನೆಯದಾಗಿ ಹೇಳಬೇಕಂತಂದರೆ ಮಾನ್ಯ ಶಾಸಕರಿಗೂ ಕೂಡ ಈ ಬಜೆಟನ್ನು ನಾವು ಮಂಡಿಸಿದ್ವಿ.
ಮಾರ್ಗದರ್ಶನ ಕೂಡ ಇದೆ. ಅವರಿಗೂ ಕೂಡ ನಾವು ಅಭಿನಂದನೆಗಳನ್ನು ನಾವು ಸಲ್ಲಿಸ್ತೀವಿ. ಅದೇ ರೀತಿ CCTV ಮೇನ್ ಏನು CCTV ಅಳವಡಿಕೆ ಕುಶಾಲನಗರದಾದ್ಯಂತ 10 ಲಕ್ಷ ರೂಪಾಯಿಗೆ ಏನು ಸೋಲಾರ್ CCTV ಅದು ತುಂಬ ಒಳ್ಳೆಯ ಕೆಲಸ. ಅದನ್ನು ತುಂಬ ಒಳ್ಳೆಯ ಕೆಲಸ. ಈ ಜನರ ಕುಶಾಲನಗರ ನಾಗರಿಕರ ಅಭಿಪ್ರಾಯವನ್ನು ತಗೊಂಡು ನಾವು ಇದನ್ನು ಮಾಡಿದ್ದೀವಿ. ಎಲ್ಲರಿಗಿಂತ ಕುಶಾಲನಗರ ಪುರಸಭೆ ಕಚೇರಿ ಸಂಪೂರ್ಣ ಕಡತಗಳನ್ನು ಡಿಜಿಟಲೀಕರಣ. ಏನಕ್ಕೆ ಅಂತ ಹೇಳಿದ್ರೆ, ಈ ನೀವು ನೋಡಿರ್ಬೋದು, ಜನ ಬರಬೇಕಾದ್ರೆ ಆ ಫೈಲ್ ಕಾಣೋದಿಲ್ಲ, ಈ ಫೈಲ್ ಕಾಣೋದಿಲ್ಲ, ಆ ಶೆಲ್ಫಲ್ಲಿ ಹುಡ್ಕೋದು, ಅಲ್ಲಿ ಹುಡ್ಕೋದು, ನಾಳೆ ಬನ್ನಿ ಅಂತ ಹೇಳೋದು, ಇನ್ನೊಂದು ಕಾಪಿ ಕೊಡಿ ಅನ್ನೋದು, ಆ ಥರ ಇನ್ನು ಮುಂದಕ್ಕೆ ಆಗಬಾರ್ದು ಅಂದ್ಕೊಂಡು ನಾವೊಂದು ಡಿಸಿಷನ್ ತೊಗೊಂಡಿರ್ತೀವಿ. ಅದರಿಂದ ಇದು ಒಂದು ಒಳ್ಳೆಯ ಕೆಲಸ. ನಮ್ಮ ಪುರಸಭೆ ವತಿಯಿಂದ ನಾವೆಲ್ಲ ಸೇರಿಕೊಂಡು ಮುಂದಿನ ಬರೋ ದಿವಸಗಳಲ್ಲಿ ನಾವೆಲ್ಲ ಮಾಡಬೇಕು, ನಾವೆಲ್ಲ ಸೇರ್ಕೊಂಡು ಮಾಡಬೇಕು. ನಮ್ಮ ಚೀಫ್ ಆಫೀಸರ್ ಇದ್ದಾರೆ, ಅದು ನಮ್ಮ ಆಡಳಿತಾಧಿಕಾರಿಗಳು ಹಾಗೂ ನಮ್ಮ ಸಿಬ್ಬಂದಿಗಳಲ್ಲಿ ಬರುವಂಥ ಬಡ್ಜೆಟ್ನ ವರ್ಷದಲ್ಲಿ ನಮ್ಮ ರೆವಿನ್ಯೂ ಸೆಕ್ಷನ್ ಇರ್ಬೋದು ಅಥವಾ ನಮ್ಮ ಹೆಲ್ತ್ ಸೆಕ್ಷನ್ ಇರ್ಬೋದು, ಆದಷ್ಟು ಕಂದಾಯವನ್ನು ನೀವು ಕ್ರೋಢೀಕರಣ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಕ್ಕೆ ಇಚ್ಛೆಪಡ್ತೇನೆ. ಅದರಂತೆ ಬಡ್ಜೆಟ್ ಎಲ್ಲ ಅತ್ಯುತ್ತಮವಾಗಿ ನಡೆದಿದೆ. ಎಲ್ಲರಿಗೂ ಕುಶಾಲನಗರದ ನಾಗರಿಕರಿಗೆ ಎಲ್ಲರಿಗೂ ಅನುಕೂಲ ನಾನು ಹರ್ಷಿಸುತ್ತೇನೆ. ಹಿಂದಿನ ಬಜೆಟ್ಗಳಲ್ಲಿ ಹಾಕಿಕೊಂಡ ಅಭಿವೃದ್ಧಿ ಕಾರ್ಯಗಳನ್ನು, ಯೋಜನೆಗಳನ್ನು ಮಾನ್ಯ ಶಾಸಕರು, ಅಧಿಕಾರಿ ಸಿಬ್ಬಂದಿ ವರ್ಗದವರು ಮತ್ತು ಸಾರ್ವಜನಿಕರ ಸಹಕಾರದೊಂದಿಗೆ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಂಡಿರುತ್ತದೆ ಎಂದು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸುತ್ತೇನೆ. ಇದರ ಹಿಂದೆ ಈ ಪಟ್ಟಣದ ಅಭಿವೃದ್ಧಿಗೆ ಸದಾ ಚಿಂತಿಸುತ್ತಾ ಬೆನ್ನೆಲುಬಾಗಿ ನಿಂತಿರುವ ಮಾನ್ಯ ಲೋಕಸಭಾ ಸದಸ್ಯರು, ಮಾನ್ಯ ಶಾಸಕರು, ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಹಾಗೂ ಇಂದಿನ ಆಡಳಿತ ಮಂಡಳಿಯ ಈ ಸಂದರ್ಭ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ಕಂದಾಯ ಅಧಿಕಾರಿ ರಾಮು, ಆರೋಗ್ಯ ನಿರೀಕ್ಷಕ ಉದಯಕುಮಾರ್ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ನಾಪಕ್ಲು ಗ್ರಾಮದ ಶ್ರೀ ಚೇವೂಟು ಶಾಸ್ತಾವು ಈಶ್ವರ ದೇವರ ವಾರ್ಷಿಕ ಉತ್ಸವದಲ್ಲಿ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕೊಟ್ಟಿರ ಎಸ್ ಪೊನ್ನಣ್ಣವರು ಸಾಂಪ್ರದಾಯಿಕವಾಗಿ ನಡೆದ ಮಹಾಪೂಜೆಯ ಬಳಿಕ ಪ್ರಸಾದ ಸ್ವೀಕರಿಸಿ ಚೇವೂಟು ಬಾಳಿಯಾಡ ಐನ್ಮನೆಯ ಪಟ್ಟೀಲ್ ಮುಡಿತೆರೆ ಉತ್ಸವದಲ್ಲಿ ಪಾಲ್ಗೊಂಡರು. ಬಾಳಿಯಾಡ ಕುಟುಂಬದ ಹಿರಿಯರು ತಮ್ಮ ಕುಟುಂಬದ ಪರವಾಗಿ ಶಾಸಕರನ್ನು ಸನ್ಮಾನಿಸಿ ಶಾಸಕರು ನೀಡ್ತಾ ಇರುವ ಅನುದಾನಗಳು ಹಾಗೂ ಅಭಿವೃದ್ಧಿ ಕಾಮಗಾರಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸಿದರು. ತಿಂಗಾಚೆ ಸಾರಿ ಸರ್, ನಿಂಗೆ ಅದು ಎಣ್ಣಿಕಲ್ಲ, ನಾನು ಪೇಪರ್ಲು ಬಂದಿತ್ತು, ಎಲ್ಲಕ್ಕೂ ಬಂದಿತ್ತು. ಅದು ಮಾಡಿ ತಂದಾಗ ತುಂಬ ಧನ್ಯವಾದ. ಆನಗೊಂಡು ಇಲ್ಲಾಗ സൗഭാഗ്യത്തിന് കൊണ്ട് പരിപാലത്തര കൈലാസനാഥ കൊണ്ട് പരിപാലത്തര ഐശ്വര്യം ഉണ്ടായിരിക്കട്ടെ. തണ്ണീരാക്കി എപ്പോഴും ശത്രുക്കൾക്ക് അസ്ത്രമായിട്ട് ഇതുണ്ടാവും കൂടെ. ഐശ്വര്യം ഉണ്ടായിരിക്കട്ടെ. എങ്ങനെ പറയാം? ജോലി വിട്ടു പറയാ മുല്ലപ്പള്ളി പോരെ മച്ച കുട്ടേട്ടി കുഞ്ചില ചങ്കൂലു. ಹಿಂಗ ಇದನ್ನ ಇಡಿ, ಹೊರಗಳಿಗೆ ಎಣ್ಣಿದ ಶಾಲು ಇಡಿ, ಕುഞ്ഞಪ್ಪ ಕೈ ಬುಟ್ಟಿ, ಶಾಲು ಫುಲ್ ಇಟ್ರಿ. ಶರ್ಮಣ್ಣ ಬಾರಿ, ಸುಬ್ಬಣ್ಣ ಕೈ ಬುಟ್ಟಿ, ಮಾಲೆ ಬಾರಿ, ಕುഞ്ഞಪ್ಪ ಕೈ ಬುಟ್ಟಿ, ಕೈ ಬುಟ್ಟಿ ಸೈಡ್ ಸುಬ್ಬಣ್ಣ ಇಕ್ಕ ಮಂಡ್ಯ ಪೇಟ ಕೊಡುವ ಪೇಟ
ನಾನೇ ಪ್ರೀತಿ ವಿಶ್ವಾಸ ಎತ್ತಿದ್ದೆ ಅವ್ನು ಅಲ್ಲದು ಮಾಡಿ ಅಂಗಡ ಮಂಡೆ ತುಣಿನ ರಾಜ ಮಂಡೆ ತುಣಿನ ಪನ್ನೊಂಗೆ ಅರ್ಪಿಟ್ಟು ಅಂದು ಅವನೇ ಎಲ್ಲ ಪೋಷಕರ ಕೈಕುಟಿ ಇದೆಲ್ಲ ಸಂದರ್ಭ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಾಚೆಟ್ಟಿರ ಕುಸು ಕುಶಾಲಪ್ಪ, ಕುಲ್ಲೆಟ್ಟಿರ ಅರುಣ್ ಬೇಬ, ಹೇಮಾವತಿ ಅರುಣ್, ಬಾಳಿಯಾಡ ಕರುಣ್ ಕಾಳಪ್ಪ, ಬಿಕೆ ಸುಬ್ರಹ್ಮಣಿ, ಹರೀಶ್, ದಿವ್ಯಾ, ಪ್ರತೀಶ್, ಅಪ್ಪಸ್ವಾಮಿ, ಪೂಣಚ್ಚ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ವಿರಾಜಪೇಟೆ ಸಮೀಪದ ಚೌಕಂಡಹಳ್ಳಿ 40 ಬಳಿ ಮರದಿಂದ ಬಿದ್ದು ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಪೊನ್ನುಪೇಟೆ ಮಹಾತ್ಮ ಗಾಂಧಿ ನಗರದ ನಿವಾಸಿ ಹತ್ತೂರಿನಲ್ಲಿ ನೆಲೆಸಿದ್ದ ಮಧು ಅವರ ಏಕಮಾತ್ರ ಪುತ್ರ ರವಿ ಮೃತಪಟ್ಟ ವ್ಯಕ್ತಿಯಾಗಿದ್ದಾರೆ. ಮಧ್ಯಾಹ್ನ ಮುಸ್ತಫಾ ಅವರ ತೋಟದಲ್ಲಿ ಮರ ಕಪಾತು ಮಾಡುವ ಸಂದರ್ಭ ಮೂರ್ಛೆ ಬಂದು ಮರದಿಂದ ಬಿದ್ದು ಮೃತಪಟ್ಟಿದ್ದು, ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಗೆ ರವಿ ಅವರ ಮೃತದೇಹವನ್ನು ಶವಪರೀಕ್ಷೆಗೆ ಸಾಗಿಸಲಾಗಿದ್ದು, ವಿರಾಜಪೇಟೆ ಗ್ರಾಮಾಂತರ ಠಾಣೆಯಲ್ಲಿ ಮೊಕದ್ದಮೆ ದಾಖಲಾಗಿದೆ. ಮೃತ ರವಿ ವಿವಾಹಿತನಾಗಿದ್ದು, ಪತ್ನಿ 7 ವರ್ಷದ ಪುತ್ರಿ 5 ತಿಂಗಳ ಗಂಡು ಮಗುವನ್ನು ಅಗಲಿದ್ದಾರೆ. ಕರ್ತವ್ಯದಲ್ಲಿದ್ದ ವೇಳೆ ಹೃದಯಾಘಾತದಿಂದ ಪಿಎಸ್ಐ ನಿಧನರಾಗಿರುವ ಘಟನೆ ಕೊಡಗು ಜಿಲ್ಲೆ ಕುಶಾಲನಗರದ ಖಾಸಗಿ ಆಸ್ಪತ್ರೆಯಲ್ಲಿ ನಡೆದಿದ್ದು, ಮೂಲತಃ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಸುಬ್ರಹ್ಮಣ್ಯ ಎಂಬುವರೇ ಹೃದಯಾಘಾತದಿಂದ ಬಲಿಯಾದ ಪೊಲೀಸ್ ಅಧಿಕಾರಿ. ಪಿಎಸ್ಐ ಸುಬ್ರಹ್ಮಣ್ಯ ಅವರು ಪ್ರಸ್ತುತ ವಿರಾಜಪೇಟೆ ಅರಣ್ಯ ಘಟಕದಲ್ಲಿ ಪಿಎಸ್ಐ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಮುಂಜಾನೆ ಮನೆಯಲ್ಲಿದ್ದ ಸಂದರ್ಭ ತೀವ್ರ ಎದೆನೋವು ಕಾಣಿಸಿಕೊಂಡಿದ್ದು, ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಸುಬ್ರಹ್ಮಣ್ಯ ಅವರು ಪೊಲೀಸ್ ಇಲಾಖೆಯ ವಿವಿಧ ಘಟಕದಲ್ಲಿ ಹಾಗೂ ಕೊಡಗಿನ ವಿವಿಧ ಠಾಣೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಪಿಎಸ್ಐ ಸುಬ್ರಹ್ಮಣ್ಯ ನಿಧನಕ್ಕೆ ಪೊಲೀಸ್ ಇಲಾಖೆ ಸಂತಾಪ ವ್ಯಕ್ತಪಡಿಸಿದೆ. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಕಲಾಜಾಥಾ ವಿಶೇಷ ಪ್ರಚಾರ ಆಂದೋಲನಕ್ಕೆ ಜಿಲ್ಲಾಧಿಕಾರಿ ಎಸ್.ಜೆ. ಸೋಮಶೇಖರ್ ಅವರು ಶುಕ್ರವಾರ ಚಾಲನೆ ನೀಡಿದರು. ನಗರದ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಕಂಜರ ಬಾರಿಸುವ ಮೂಲಕ ಜಿಲ್ಲಾಧಿಕಾರಿ ಸೋಮಶೇಖರ್ ಅವರು ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕ ಚಿನ್ನಸ್ವಾಮಿ, ಸರ್ಕಾರದ ಗ್ಯಾರಂಟಿ ಯೋಜನೆಗಳಾದ ಶಕ್ತಿ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ಮತ್ತು ಯುವನಿಧಿ ಸೇರಿದಂತೆ ಸರ್ಕಾರದ ಹಲವು ವಿಷಯಗಳ ಕುರಿತು ವಿಶೇಷ ಪ್ರಚಾರ ಆಂದೋಲನವನ್ನು ಜಿಲ್ಲೆಯ ಹಲವು ವಿವಿಧ ಗ್ರಾಮಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು. ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಜನರಿಗೆ ತಲುಪುತ್ತಿದ್ದು, ಈ ಯೋಜನೆಗಳ ಮಹತ್ವ ಕುರಿತು ಕಲಾಜಾಥಾ ಮೂಲಕ ವಿಶೇಷ ಪ್ರಚಾರ ಆಂದೋಲನ ಆಯೋಜಿಸಲಾಗಿದೆ ಎಂದರು. ಕನ್ನಡ ಸಾಹಿತ್ಯ ಲೋಕದ ಅತ್ಯಂತ ಜನಪ್ರಿಯ ತ್ರಿಪದಿ ಕವಿ ಸರ್ವಜ್ಞ ಅವರು ಬರೆದಿರುವ ಪುಸ್ತಕವನ್ನು ಎಲ್ಲ ಭಾಷೆಗಳಿಗೂ ಭಾಷಾಂತರ ಮಾಡಬೇಕು ಎಂದು ಕುಶಾಲನಗರ ಅನುಗ್ರಹ ಪದವಿ ಕಾಲೇಜಿನ ಪ್ರಾಧ್ಯಾಪಕರಾದ ಲೀಲಾಕುಮಾರಿ ತೊಡಿಕಾನ್ ಅವರು ಸಲಹೆ ಮಾಡಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗದಲ್ಲಿ ನಗರದ ಗಾಂಧಿ ಭವನದಲ್ಲಿ ಶುಕ್ರವಾರ ನಡೆದ ಕವಿ ಸರ್ವಜ್ಞ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಸರ್ವಜ್ಞ ಅವರು ಬರೆದಿರುವ ತ್ರಿಪದಿ ಪದ್ಯಗಳು ಸಾರ್ವಕಾಲಿಕವಾಗಿದ್ದು, ಇಂಗ್ಲಿಷ್, ಹಿಂದಿ ಸೇರಿದಂತೆ ರಾಷ್ಟ್ರದ ಎಲ್ಲ ಭಾಷೆಗಳಿಗೂ ಭಾಷಾಂತರ ಮಾಡಿದಲ್ಲಿ ಪ್ರತಿಯೊಬ್ಬರಿಗೂ ತಲುಪಲು ಸಾಧ್ಯ. ಆ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆಯಬೇಕೆಂದು ಲೀಲಾಕುಮಾರಿ ತೊಡಿಕಾನ್ ಅವರು ಹೇಳಿದರು. ಕುಲಾಲ ಕುಂಬಾರ ಸಂಘದ ಸ್ಥಾಪಕ ಅಧ್ಯಕ್ಷರಾದ ಮುತ್ತಮ್ಮ ಅವರು ಮಾತನಾಡಿ, 2015ರಿಂದ ಕವಿ ಸರ್ವಜ್ಞ ಅವರ ಜಯಂತಿಯನ್ನು ಸರ್ಕಾರ ಆಚರಿಸಿಕೊಂಡು ಬರ್ತಾ ಇದೆ ಎಂದರು. ಕುಂಬಾರ ಸಂಘದ ಮಾಜಿ ಅಧ್ಯಕ್ಷರಾದ ಎಂಡಿ ನಾಣಯ್ಯ, ಕುಲಾಲ ಕುಂಬಾರ ಸಂಘದ ಕಾರ್ಯದರ್ಶಿ ಅರುಣ್ ಕುಮಾರ್ ಕೂಡಿಗೆ ಈ ಸಂದರ್ಭ ಪಾಲ್ಗೊಂಡಿದ್ದರು. ವಿರಾಜಪೇಟೆ ನಗರದ ದಕ್ಕನ್ನಿ ಮೊಹಲ್ಲಾದ ದಿವಂಗತ ನಜೀರ್ ಅಹಮದ್ ಅಸ್ಮಾ ನಜೀರ್ ಅವರ ಪುತ್ರಿ ಕಾಶ್ಮೀರ ಸಿಮ್ರಾನ್ ಅವರು ವಕೀಲರಾಗಿ ಕೇವಲ 2 ವರ್ಷಗಳಲ್ಲೇ ನ್ಯಾಯಾಧೀಶರ ಪ್ರವೇಶ ಪರೀಕ್ಷೆಯನ್ನು ಬರೆದು ಮೊದಲನೇ ಹಂತದಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಆಯ್ಕೆಗೊಂಡಿದ್ದಾರೆ. ವಕೀಲರಾದ ಬಳಿಕ ನ್ಯಾಯಾಧೀಶರಾಗಲು ಮಾರ್ಗದರ್ಶನ ನೀಡಿದ ವಿರಾಜಪೇಟೆಯ ಹಿರಿಯ ವಕೀಲರಾದ ಐಆರ್ ಪ್ರಮೋದ್ ಅವರ ಮಾರ್ಗದರ್ಶನ ತನಗೆ ಸ್ಫೂರ್ತಿ ತಂದಿದೆ. ನ್ಯಾಯ ಕೊಡಿಸದಿದ್ದರೂ ಪರವಾಗಿಲ್ಲ, ಅನ್ಯಾಯ ಮಾತ್ರ ಯಾರಿಗೂ ಆಗಬಾರದು ಎಂಬ ನಿರ್ದೇಶನ ನೀಡಿದ್ದಾರೆಂದು ಕಾಶ್ಮೀರ ಸಿಮ್ರಾನ್ ತಿಳಿಸಿದರು. ನಾನು ವಿರಾಜಪೇಟೆಯ ದಕ್ನಿ ಮೊಹಲ್ಲಾದ ನಿವಾಸಿ ಸೈಯದ ಕಾಶ್ಮೀರ ಸಿಮ್ರನ್. ಸೈಯದ್ ನಜೀರ್ ಅಹಮದ್ ಮತ್ತು ಸೈಯದ ನಿಖತ್ ಅಸ್ಮಾ ಅವರ ಪುತ್ರಿ. ಅವರು ನನ್ನ ತಂದೆ ತಾಯಿ ಸ್ಥಾಪಿಸಿದ ಮೌಂಟೇನ್ ವ್ಯೂ ಶಾಲೆಯಲ್ಲಿ ನಾನು ನನ್ನ ಪ್ರಾಥಮಿಕ ಶಿಕ್ಷಣ ಹಾಗೂ ಪ್ರೌಢ ಶಿಕ್ಷಣವನ್ನು ಪೂರೈಸಿ ಮಂಗಳೂರಿನ ಯನಪಯ್ಯ ಕಾಲೇಜಿನಲ್ಲಿ ನನ್ನ PUCಯನ್ನು ಪೂರೈಸಿದ್ದೀನಿ. ತದನಂತರ ನಾನು ಮೈಸೂರಿನ ವಿದ್ಯಾ ವಿಕಾಸ್ ಕಾಲೇಜಿನಲ್ಲಿ ಕಾನೂನು ಪದವಿಯನ್ನು ಪಡೆದುಕೊಂಡು 2023ರಿಂದ ವಿರಾಜಪೇಟೆಯಲ್ಲಿ ಹಿರಿಯ ವಕೀಲರಾದ ಐಆರ್ ಪ್ರಮೋದ್ ಅವರ ಕಚೇರಿಯಲ್ಲಿ
ವಕೀಲ ವೃತ್ತಿಯನ್ನು ನಿರ್ವಹಿಸುತ್ತಿದ್ದೇನೆ. ನಾನು ಅವರ ಆಫೀಸಿನಲ್ಲಿ ಕಾಲಿಟ್ಟ ಮೊದಲ ದಿನದಿಂದಲೂ ಅವರು ನನಗೆ ಹೇಳಿದರು, ನಿನ್ನ ತಂದೆ ಕನಸನ್ನು ನೋಡಿದ್ದೇನೆ, ಅದನ್ನು ನಾನು ನನಸು ಮಾಡಿಕೊಡ್ತೀನಿ ಅಂತ ಹೇಳಿ ಅವರೆಲ್ಲ ಎಫರ್ಟ್ಸ್ನ ನನ್ನ ಫಸ್ಟ್ ಡೇಯಿಂದಲೇ ಟ್ರೈನ್ ಮಾಡ್ತಾಯಿದ್ರು. ಪ್ರತಿಯೊಂದು ಏನೇನು ಸವಲತ್ತು ನನಗೆ ಆಗಬೇಕಿತ್ತು ಎಲ್ಲ ಅವರು ಈಸಿ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ನಾನು ಇವತ್ತು ನ್ಯಾಯಾಧೀಶ ಹುದ್ದೆಗೆ ನೇಮಕಗೊಂಡಿದ್ದೀನಿ ಅಂದರೆ ಅದು IR ಪ್ರಮೋದ್ ಸರ್ ಅವರಿಂದನೇ ಸಾಧ್ಯವಾಗಿದ್ದು. ಮೊದಲನೇ ಪ್ರಯತ್ನದಲ್ಲಿ ಹುದ್ದೆಗೆ ನೇಮಕ ಆಗಿದೆ ಅಂದರೆ ಅದು IR ಪ್ರಮೋದ್ ಅವರಿಗೆ ಹೋಗಬೇಕು. ಮತ್ತು ಇದು ನ್ಯಾಯಾಧೀಶ ಆಗಬೇಕು ಅಂದರೆ ನನ್ನ ತಂದೆಯ ಕನಸಾಗಿತ್ತು. ತಂದೆ ತಾಯಿ ನನಗೆ ಲೈಫ್ ಲಾಂಗ್ ವಿದ್ಯೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು, ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸನ ಮಾಡಿ ಇಂಡಿಪೆಂಡೆಂಟ್ ಲೈಫ್ನ ನಿರ್ವಹಿಸಬೇಕು ಅಂತ ಕರಿಯರಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದರು. ತಂದೆ ತಾಯಿ ನನ್ನ ಒಂದು ಹೆಣ್ಣು ಮಗಳು ಒಂದು ಅಚೀವ್ಮೆಂಟ್ ಆಗಿದೆ ಅಂದರೆ ಅದರ ಹಿಂದೆ ಅವರ ತಂದೆ ತಾಯಿ ಕೈನೇ ಇರೋದು. ಈ ನನ್ನ ತಂದೆ ಇವತ್ತು ಇದ್ದಿದ್ರು ತುಂಬ ಖುಷಿ ಪಡ್ತಾಯಿದ್ರು. ಅವರು ಇವತ್ತು ನಮ್ಮ ಜೊತೆ ಇಲ್ಲ ಈ ದಿನವನ್ನು ನೋಡೋಕ್ಕೆ, ಆದರೂ ಅವರ ಆತ್ಮಕ್ಕೆ ಇವತ್ತು ಸಂತೋಷ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ರವಿಕುಮಾರ್ ಮಾತನಾಡಿ, ನ್ಯಾಯಾಧೀಶರ ಹುದ್ದೆ ದೊಡ್ಡ ಜವಾಬ್ದಾರಿಯುತ ಹುದ್ದೆ. ಇದನ್ನು ಪಡೆದುಕೊಂಡ ನಮ್ಮ ಬಡಾವಣೆಯ ಕಾಶ್ಮೀರ ಸಿಮ್ರಾನ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ನಮ್ಮ ದಕ್ಷಿಣಮೂಲದ ನಿವಾಸಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಕೊನೆಯ ಕ್ಷಣದಲ್ಲಿ ನಿಮ್ಮೆಲ್ಲ ಕರೆದಿಟ್ಟು ಬೇಜಾರು ಮಾಡಬೇಡಿ, ಯಾಕಂದರೆ ಈ ಒಂದು ಸಮಯ ಸಿಕ್ಕಿದೆ ನಮಗೊಂದು ಹೇಳಿದ ಗೋಲ್ಡನ್ ಅಪಾರ್ಚುನಿಟಿ ಅಂತೇಳಿ, ಆಯಿತಾ. ಮತ್ತೆ ಇವ್ರದ್ದು ಯಾವಾಗ ಪೋಸ್ಟಿಂಗ್ ಬರುತ್ತೆ, ಯಾವಾಗ ಎಲ್ಲೋಗ್ತಾರೆ ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ಈ ಒಂದು ಸೂಕ್ತ ಸಮಯ ಅಂತ ತಿಳ್ಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಈ ಕಾರ್ಯಕ್ರಮ ಆಗಿಸುವಂಥ ಎಲ್ಲರಿಗೂ ಧನ್ಯವಾದಗಳು ಮತ್ತು ಕಾಶ್ಮೀರ ಅವರ ಮುಂದಿನ ಭವಿಷ್ಯ ಯಶಸ್ವಿಯಾಗಲಿ ಅಂತೇಳಿ ನಾನು ಆಶೀರ್ವಾದವನ್ನು ಮಾಡ್ತಾಯಿದ್ದೀನಿ. ಸಂತ ಅನ್ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಬಿನ್ನಿ ಜೋಸೆಫ್, ಸ್ಥಳೀಯ ಪಟ್ಟಣ ಪಂಚಾಯಿತಿ ಸದಸ್ಯರಾದ DP ರಾಜೇಶ್, ಪೋರಂಗಡ ರಾಜ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಡಿಮೆ ಅವಧಿಯಲ್ಲಿ ಸಾಮಾನ್ಯವಾಗಿ ಒಂದು ಜಡ್ಜ್ ಆಗಬೇಕು ಅಂತ ಹೇಳಿದ್ರೆ ಅಷ್ಟು ಕಡಿಮೆ ಅವಧಿಯಲ್ಲಿ ಆಗುವಂತಹ ಒಂದು ನ್ಯಾಯಾಧೀಶ ಸ್ಥಾನಕ್ಕೆ ಇರಬೇಕು ಅಂದರೆ ಕಡಿಮೆ ಅವಧಿಯಲ್ಲಿ ಅದು ಸಾಧ್ಯ ಅಲ್ಲ. ಕಡಿಮೆ ಅವಧಿಯಲ್ಲಿ ನನಗೆ ಗೊತ್ತಿರೋ ಹಾಗೆ ಆಕೆ ವಕೀಲರಾಗಿ 2 ವರ್ಷ ಇರ್ಬೋದು ಅಂತ ನಾನು ನಂಬ್ತಾ ಇದ್ದೀನಿ. 2 ವರ್ಷ ಒಂದು ಪ್ರಾಕ್ಟೀಸ್ ಅಲ್ಲಿ ಅಲ್ಲಿ ಒಂದು 2 years ನಂಗೆ ಗೊತ್ತಿರೋ ಹಾಗೆ 2 ವರ್ಷ ವಕೀಲ ಪದವಿಯಲ್ಲಿದ್ದು ಅಲ್ಲಿಂದ ತನ್ನ ಸತತ ಪ್ರಯತ್ನದಿಂದ ನ್ಯಾಯಾಧೀಶ ಪದವಿಯನ್ನು ಏರಿರುವುದು ಶ್ಲಾಘನೀಯ. ಈ ಒಂದು ಸಂದರ್ಭದಲ್ಲಿ ನಾನು ಆಕೆಗೂ ಆಕೆಯ ಕುಟುಂಬಕ್ಕೂ ವೆಲ್ ವಿಶಸ್ ಅನ್ನ ಹೇಳ್ತಾ ಒಂದು ಅಪೇಕ್ಷೆಯನ್ನು ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇಷ್ಟೇ, ನ್ಯಾಯಾಧೀಶ ಪದವಿ ಅಂತ ಹೇಳುವಂಥದ್ದು ಬಹಳ ಒಂದು ಶ್ರೇಷ್ಠ ಪದವಿ ಅಥವಾ ಒಂದು ಸ್ಥಾನ. ಅದನ್ನು ಉಳಿಸಿಕೊಳ್ಳುವಂಥದ್ದು ತಮ್ಮ ಕೈಯಲ್ಲಿದೆ. ತಾವಾಗಲೇ ಹೇಳಿದ್ದೀರಿ, ನ್ಯಾಯ ಒದಗಿಸಲಿಕ್ಕೆ ಆಗಿಲ್ಲದಿದ್ರೂ ಕೂಡ ಅನ್ಯಾಯ ಅಂತ ಆಗಬಾರ್ದು. ತಮ್ಮ ಮುಂದೆ ಬರುವಂತಹ ನ್ಯಾಯಕ್ಕೆ ಬಂದು ಅಳಲುವಂತಹ ವ್ಯಕ್ತಿಗಳನ್ನು ತಮ್ಮ ಶ್ರಮದಿಂದ ಅಥವಾ ಶ್ರದ್ಧೆಯಿಂದ ಉತ್ತಮವಾದಂತಹ ಒಂದು ನ್ಯಾಯವನ್ನು ತಾವು ಒದಗಿಸಿಕೊಡ್ಬೇಕು ಅಂತ ಈ ಎಲ್ಲರ ಮುಂದೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದು ನನಗಂತ ಜಾತಿ, ಮತ, ವಿದ್ಯೆ ಏನೂ ಇಲ್ಲದಂತೆ, ಏನೂ ನೀವು ತಮ್ಮ ಗಮನಕ್ಕೆ ತರದಂತೆ ಉತ್ತಮವಾದಂಥ ನ್ಯಾಯವನ್ನು ಒದಗಿಸಿಕೊಡಬೇಕು. ತನ್ನ ಪ್ರವೃತ್ತಿಯಲ್ಲಿ ಅಥವಾ ತನ್ನ ಜೀವನದಲ್ಲಿ ಇದು ಸಾಧನೆ ಆಗಲಿ. ಮುಂದೇನೂ ಕೂಡ ಕೇವಲ ಈ ಒಂದು ಸಿವಿಲ್ ಜಡ್ಜ್ ಅಲ್ಲದೆ ಇನ್ನೂ ಹಲವಾರು ಪೊಸಿಷನ್ಸ್ ಅನ್ನು ಅಲಂಕರಿಸಲಿಕ್ಕೆ ಇದ್ದೀರಿ. ಅದು ತಮ್ಮಲ್ಲಿ ಸಾಧನೆ ಆಗಲಿ ಎಂಬುದನ್ನು ಕೇಳಿಕೊಳ್ಳುತ್ತಾ, ಏನೇ ಆಗಲಿ ಒಂದು ಜೀವನದಲ್ಲಿ ಒಂದು ಗುರಿ ಮತ್ತು ಸಂಕಲ್ಪ ಇದ್ದರೆ ತಲುಪುವ ದಾರಿ ಕರೆಕ್ಟ್ ಆಗಿರುತ್ತೆ ಅಂತ ಹೇಳೋದಕ್ಕೆ ನೀವು ಸಾಕ್ಷಿಯಾಗಿದ್ದೀರಿ. ನಿಮ್ಮ ಏನು ಸಾಧನೆ ಮಾಡಿದ್ದೀರಿ ಅದಕ್ಕೆ ಮುಂದಿನ ಪೀಳಿಗೆಗೆ ಯಾರು ಈಗ ನಮ್ಮ ದಕ್ಷಿಣ ಮೂಲದ ನಿವಾಸಿಗಳಾಗಿರ್ಬೋದು, ವಿರಾಜಪೇಟೆ ನಿವಾಸಿಗಳಾಗಿರ್ಬೋದು, ಅವರಿಗೆ ಒಂದು ಮಾರ್ಗದರ್ಶನ ಸಿಗ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾರೇ ಬಂದರೂ ನಮ್ಮ ಮಾರ್ಗದರ್ಶನಕ್ಕೆ ಬಂದರೆ ನಾವು ದಯವಿಟ್ಟು ಅವ್ರನ್ನ ಒಂದು ವ್ಯವಸ್ಥಿತ ರೀತಿಯಲ್ಲಿ ಒಂದು ಮಾರ್ಗದರ್ಶನ ಕೊಡಬೇಕಾಗಿ ತಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಈಗಾಗಲೇ ನಿಮ್ಮ ಸೀನಿಯರ್ ಅಡ್ವೊಕೇಟ್ ಆಗಿರುವಂತಹ IR ಪ್ರಮೋದ್ ಸರ್ ಅವರು ಕೂಡ
ತಮ್ಮ ಯಶಸ್ಸಿಗೆ ತಾವು ಭಾಗಿಯಾಗಿದ್ದಾರೆ. ಅವರು ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಮತ್ತು ಧನ್ಯವಾದ. ಇದರ ಒಂದು ಸಾಧನೆಯಲ್ಲಿ ಅವರ ತಂದೆ ತಾಯಿ ಅವರ ಶ್ರಮನೂ ಇದೆ, ಅವಳ ಶ್ರಮನೂ ಇದೆ. ಅದೆಲ್ಲ ಶ್ರಮದ ಒಂದು ಫಲಿತಾಂಶವೇ ಇದು. ಅದರಿಂದ ನಾನು ಎಲ್ಲ ಪೇರೆಂಟ್ಸಿಗೂ ಎಲ್ರಿಗೂ ಏನು ಹೇಳೋದು ಅಂತ ಹೇಳಿದರೆ, ಹೆಣ್ಣು ಮಕ್ಕಳೇ ಎಲ್ರಿಗೂ ಒಂದು ನಮ್ಮ ಸಮಾಜದಲ್ಲಿ ಒಂದು ಕೆಟ್ಟ ಅಭಿಪ್ರಾಯ ಏನಿದೆ ಅಂದರೆ, ಹೆಣ್ಣು ಮಕ್ಕಳು ಅಂದರೆ ಏನೋ ಥರ ಕಮ್ಮಿ ಥರ ಕಾಣೋದು, ಅವ್ರಿಗೆ ಸರಿಯಾದ ಒಂದು ಎಜುಕೇಷನ್ ಕೊಡೋದ್ರಲ್ಲಿ ಸ್ವಲ್ಪ ಹಿಂದೇಟ್ ಹಾಕೋದು, ಅದೆಲ್ಲ ಇರಬಾರ್ದು. ಹೆಣ್ಣು ಮಕ್ಕಳೇ ಡಾಕ್ಟರ್ ರಾಜ್ಕುಮಾರ್ ಹೇಳಿದಾಗೆ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ಗಳು, ಹೆಣ್ಣು ಮಕ್ಕಳೇ ಇವತ್ತೆಲ್ಲ ಅಚೀವ್ಮೆಂಟ್ಗಳೆಲ್ಲ ಮಾಡ್ತಾ ಇರೋದು. ಅದರಿಂದ ಯಾವುದೇ ಹೆಣ್ಣು ಮಕ್ಕಳಿಗೆ ಸಮೇತ ಯಾರು ಸಮೇತ ಡಿಸ್ಕರೇಜ್ ಮಾಡಬಾರ್ದು, ಅವರಿಗೆಲ್ಲ ಎನ್ಕರೇಜ್ಮೆಂಟ್ ಮಾಡಬೇಕು. ಅದೇ ಥರ ಈಗ ಪ್ರೂವ್ ಮಾಡಿದ್ದಾಳೆ ಹೆಣ್ಣು ಮಕ್ಕಳು ಯಾವ ಥರ ಒಂದು ಅಚೀವ್ಮೆಂಟ್ನ ಮಾಡ್ಬೋದು ಅಂತನ್ನೋದನ್ನು ಅವರು ತೋರಿಸ್ಕೊಟ್ಟಿದ್ದಾಳೆ ನಮಗೆಲ್ಲ. ಅದನ್ನು ಎಲ್ಲರೂ ಒಂದು ಮಾದರಿ ಇಟ್ಕೊಂಡು ಒಳ್ಳೆಯದಾಗಲಿ. ಅವಳಿಗೂ ಅಷ್ಟೇ ಇನ್ನೂ ಸಹ ಮುಂದೆ ಇದು ಹೈಕೋರ್ಟ್ ಜಡ್ಜು, ಸುಪ್ರೀಂ ಕೋರ್ಟ್ ಜಡ್ಜಿವರೆಗೂ ಹೋಗಿ ಒಂದು ಒಳ್ಳೆಯ ಒಂದು ಸಾಧನೆ ಮಾಡಿ, ಮೊದಲಿನ ಭಾಷಣಕಾರರು ಹೇಳಿದಂತೆ ಒಂದು ಸರಿಯಾದ ಒಂದು ನ್ಯಾಯಬದ್ಧವಾದ ಸಮಾಜಕ್ಕೆ ಒಂದು ಏನು ತೊಂದರೆ ಆಗದ ಹಾಗೆ, ಒಳ್ಳೆ ಒಂದು ಜನರಿಗೆ ಅನುಕೂಲವಾದ ಹಾಗೆ, ಅದರಲ್ಲೂ ಸ್ಪೆಷಲಿ